ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸುಮಿತ್ರಾ ಗುಳಬಾಳ ಅವರ ಎಲ್ಲರೂ ಸೇರಿ ನಾವು ಒಂದು ಪ್ರತಿಭಟನೆ ಮಾಡಿದ್ವಿ. ಆಮೇಲೆ ಈಗ ಮಹಿಳೆಯರಿಗೆ ಅನ್ಯಾಯ ಆಗ್ತೈತಿ. ಕೇಂದ್ರ ಸರ್ಕಾರದವರು ಯಾವುದು ಇದು ಇಲ್ಲ. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಹೆಣ್ಮಕ್ಳ ಪರವಾಗಿಲ್ಲ, ಅವರು ಎಲ್ಲ ಇವ್ರ ಪರವಾಗಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ. ಜೋಶಿ ಅವರು ಇಮಿಡಿಯೇಟ್ ಆಗಿ ಅವ್ರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಮಹಿಳೆಯರ ಪರವಾಗಿ ಅನ್ಯಾಯ ಆದಾಗ ಅವ್ರು ಧ್ವನಿ ಎತ್ತಾಕತ್ತಿಲ್ಲ. ಅನ್ಯಾಯ ಆದರೂ ನಮಗೇನು ಯಾವುದೂ ನ್ಯಾಯ ದೊರಕಿಸಾಕತ್ತಿಲ್ಲ. ಅವರು ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಮಹಿಳಾ ವತಿಯಿಂದ ಒಂದು ಕಾಂಗ್ರೆಸ್ ಬಾಗಲಕೋಟೆ ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ಸುಮಿತ್ರಾ ಗುಳಬಾಳ ಇವತ್ತು ನಮ್ಮ ನೇತೃತ್ವದಲ್ಲಿ ಎಲ್ಲ ನನ್ನ ಮಹಿಳಾ ಬಳಗದವರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ಪ್ರತಿಭಟನೆ ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ಹೆಣ್ಮಕ್ಳಿಗೆ ಅನ್ಯಾಯ ಅತ್ಯಾಚಾರ ಎಲ್ಲ ಮಾಡಿದ್ರು ಸುಮ್ಮನೆ ಕಣ್ಣು ಮುಚ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ BJP ಅವರು. ಅದು ನಮಗೆ ಈಗಿಂದೀಗಲೇ ಅವರು ರಾಜೀನಾಮೆ ಕೊಡಬೇಕು. ಮೊದಲು ಕೊಟ್ಟವ್ರಿಗೂ ಅವರ ಈಗ ಮತ್ತೆ ಸಚಿವ ಸ್ಥಾನ ಕೊಟ್ಟವರು ಅವರ ಬರೀ ಹೆಣ್ಮಕ್ಳ ಬಗ್ಗೆ ಏನು ಕರುಣೆ ಇಲ್ಲ, ಏನೂ ಇಲ್ಲ. ದುಷ್ಟ BJP BJP ಸರ್ಕಾರದವರು ಯಾರು ನರೇಂದ್ರ ಮೋದಿ ಸಾರ್ ಹಿಡ್ಕೊಂಡು ಮೊದಲು ಮಾಡಿ ಹೆಣ್ಮಕ್ಳಿಗೆ ನ್ಯಾಯನೇ ಇಲ್ಲ. ಅವ್ರಿಗೆ ಎಷ್ಟು ಅನ್ಯಾಯ ಆಗ್ತದೆ, ಅತ್ಯಾಚಾರ ಆಗ್ತದೆ, ವಿದ್ಯಾರ್ಥಿಗಳಿಗೆ ಎಷ್ಟು ಅನ್ಯಾಯ ಆಗ್ತದೆ. ಮೊನ್ನೆ ನಾವು ಡೈಲಿಗೆ ಹೋದ್ರೆ ಎಷ್ಟೋ ಮಂದಿ ಅಲ್ಲೇ ಹೊಡೆದಾಟ ಬಡದಾಟ ಅದ್ರ ಎಷ್ಟು ವಿದ್ಯಾರ್ಥಿಗೆ ಎಷ್ಟು ಅನ್ಯಾಯ ಮಾಡಿದ್ರು. ಇವತ್ತು ರಾಹುಲ್ ಗಾಂಧಿಗೆ ಏನಾರೇ ಮಾತಾಡ್ತಾರೋ ಅಂದ್ರೆ ದುಷ್ಟ BJP ಸರ್ಕಾರ ಹುನ್ನಾರ ಐತೆ ಅವ್ರದ್ದು. ಬರೀ BJP ಸರ್ಕಾರದಲ್ಲಿ ಬರೀ ಏನು ಮಾಡ್ತಾರೆ ಅಂದ್ರೆ ಮಹಿಳೆಯರನ್ನು ತಗೊಳ್ಳೋದು, ಯುವಕರನ್ನು ತಗೊಳ್ಳೋದು, ಬರೀ ಏನಾರ ಅವ್ರಿಗೆಲ್ಲ ಹೇಳೋದು, ಮೋಸ ಮಾಡೋದು, ಹಿಂದೆ ಬರೀ ಇದನ್ನ ಮಾಡ್ಕೊತ ಬಂದರು. ಈಗಾದ್ರೂ ಬರೀ ಮಹಿಳೆಯರ ಮೇಲೆ ಅತ್ಯಾಚಾರನೇ ಆದ್ರೂ ನರೇಂದ್ರ ಮೋದಿ ಸಾಹೇಬ್ರಾದ್ರೂ ಕಣ್ಣು ಮುಚ್ಕೊಂಡು ಕೂತಾರೋ. ಅವರು ಆದ್ರೂ ಏನು ಕೇರ್ ಮಾಡ್ತಾ ಇಲ್ಲ ಮಹಿಳೆಯರಿಗೆ. ನಾವು ಮಹಿಳೆಯರು ಎಷ್ಟೋ ಹೋರಾಟ ಮಾಡಿದ್ದೀವಿ, ಅಲ್ಲಿಂದ ಇಲ್ಲಿ ಥರ ಎಲ್ಲ ಜಿಲ್ಲೆಯಿಂದ ಮಾಡಿದ್ರು ಅವ್ರು ಮೋದಿಯವ್ರು ಇನ್ನಾದರೂ ಕಣ್ಣು ತೆರೆದು ನೋಡಿಲ್ಲ. ಈ ಪ್ರಹ್ಲಾದ್ ಜೋಶಿ ಅವರು ರಾಜೀನಾಮೆ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನಾವು ಉಗ್ರವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ.